ಹಾಯ್ ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಸಿದ್ದೇಶ್ವರ. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ವತಿಯಿಂದ ಈ ತರಗತಿಯನ್ನ ಸ್ಟಾರ್ಟ್ ಮಾಡ್ತಿದ್ವಿ. ನಿಮಗೆ ಗೊತ್ತೇ ಇದೆ, ಈಗಾಗಲೇ ನಾವು ಸಾಕಷ್ಟು ನವೋದಯ ಪರೀಕ್ಷೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಹಾಗೆ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಬನ್ನಿ, ಏನಿದೆಪ್ಪ ಇವತ್ತಿನ ಪ್ರಶ್ನೆಗಳಪ್ಪ ಅಂತಂದ್ರೆ, ಎಕ್ಸಾಮ್ಗೆ ಯಾರ್ಯಾರು ನವೋದಯ ಎಕ್ಸಾಮ್ ಬರೀತಿಲ್ಲ ಅವರಿಗೆಲ್ಲ ಹೆಲ್ಪ್ ಆಗ್ತಕ್ಕಂತ ಸರಳವಾದಂತಹ ಮತ್ತು ಮುಖ್ಯವಾದಂತಹ ಕೆಲವು ಪ್ರಶ್ನೆಗಳು ತಂದಿದ್ವಿ. ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಏತೆ 10,170 ಮತ್ತು 8,369 ಇವುಗಳ ವ್ಯತ್ಯಾಸ ಅಂದ್ರೆ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕೇಳಿದ್ರೆ 10,170 and 8,369 ವ್ಯಾಲ್ಯೂ ಏನು ಡಿಫರೆನ್ಸ್ ವ್ಯಾಲ್ಯೂ ಕೇಳಿದಾರೆ. ಬನ್ನಿ ಕಳಿಯೋಣ. ಬನ್ನಿ, ಯಾವ್ದು ದೊಡ್ಡದ್ರ ಫಸ್ಟ್ ಮೇಲೆ ಹಚ್ಕೊಡ್ರಿ, ಅದರಂತರ ಸಣ್ಣದನ್ನ ಕೆಳಗೆ ಹಚ್ಕೊಂಡು ಕಳೆದು ಬಿಡ್ರಿ. 8,369 ಏನಾಗತ್ತಪ್ಪ ಅಂದ್ರೆ ಈಗ ಕಳಿಬೇಕು ನೋಡ್ರಿ. ಕಳಿಬೇಕಾದ್ರೆ ಸರಿಯಾಗಿ ಗಮನ ಕೊಡ್ಬೇಕು, ಸರಿಯಾಗಿ ಕಳಿಬೇಕು. 0ಯಲ್ಲಿ 9 ಹೋಗಲ್ಲ, ಒಂದು ಕೈಲ ತಗೊಳ್ರಿ. 10ರಲ್ಲಿ 9 ಹೋದ್ರೆ 1. ನೆಕ್ಸ್ಟ್ 7ರಲ್ಲಿ 6 1 7, 7ರಲ್ಲಿ 7 ಹೋದ್ರೆ 0. ನೆಕ್ಸ್ಟ್ 1ರಲ್ಲಿ 3 ಹೋಗಲ್ಲ, ಒಂದು ಕೈಲ ತಗೊಂಡ್ರೆ. 11ರಲ್ಲಿ 3 ಹೋದ್ರೆ 11ರಲ್ಲಿ 3 ಹೋದ್ರೆ ಎಷ್ಟಪ್ಪ 8. ತದನಂತರ ಒಂದು ಕ್ಯಾರಿ ತಗೊಳ್ರಿ. 10ರಲ್ಲಿ 9 ಹೋದ್ರೆ 1, 1ರಲ್ಲಿ 1 ಹೋದ್ರೆ 0. 1,801. ಹಾಗೆ ನಮ್ಮ ಆಯ್ಕೆ ಆಪ್ಷನ್ 2. ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 2 ಏನ್ ಹೇಳುತ್ತಪ್ಪ ಅಂದ್ರೆ, ಬನ್ನಿ, ಕೊಟ್ಟಿರ್ತಕ್ಕಂತ ಸಂಖ್ಯೆಗಳನ್ನ ಬಳಸಿಕೊಂಡು 1, 0, 5 ಮತ್ತು 7 ಉಪಯೋಗಿಸಿ ಬರೆಯಬಹುದಾದ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರು. ಅಂದ್ರೆ ಕೊಟ್ಟಿರ್ತಕ್ಕಂಥ ನಂಬರ್ನೇ ಬಳಸ್ಬೇಕಂತೆ, ದೊಡ್ಡ ಸಂಖ್ಯೆ ಆಗಿರ್ಬೇಕಂತೆ. ಎಷ್ಟು ಅಂಕಿದು 4 ಅಂಕಿದು. ನೋಡ್ರಿ ಇಲ್ಲಿ ಎಷ್ಟು ಅಂಕಿದ ನೋಡ್ಬೇಕು, 1, 0, 5, 7 4 ಅಂಕಿದು. ಹಾಗಾಗಿ ನೇರವಾಗಿ ನಾವು 4 ಅಂಕಿ ದೊಡ್ಡ ಸಂಖ್ಯೆ ಬರೀಬಹುದು. ಬನ್ನಿ, ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಚಿಕ್ಕ ಸಂಖ್ಯೆ ಅಂತ ಸಣ್ಣ ಸಂಖ್ಯೆ ಅಂತ ಕೇಳಿದಾಗ ಏರಿಕೆ ಕ್ರಮದಲ್ಲಿ ಬಿಡಿರಿ. ಹಾಗೆ ಇಲ್ಲಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾರೆ. ಬರೀ ದೊಡ್ಡ ಸಂಖ್ಯೆ ಅಂತ ಹೇಳಿದಾಗ ಏನ್ ಮಾಡ್ಬೇಕು ನಾವು, ದೊಡ್ಡದಿಂದ ಇಳಿಕೆ ಕ್ರಮ ಬರೀ. ದೊಡ್ಡದಾದೈತೆ ನೋಡ್ರಿ 7, ತದನಂತರ 5, ತದನಂತರ 1, ತದನಂತರ 0. ಇದು ದೊಡ್ಡ ಸಂಖ್ಯೆ ಆಗುತ್ತೆ. 7,500 ದೊಡ್ಡ ಸಂಖ್ಯೆ ಅಂತಂದಾಗ ಇಳಿಕೆ ಕ್ರಮ, ಚಿಕ್ಕ ಸಂಖ್ಯೆ ಅಂತಂದಾಗ ಏರಿಕೆ ಕ್ರಮ. ಯಾವಾಗ 0 ಬರ್ತಲ್ಲ ಆ 0ನ್ನ 2ನೇ ಸ್ಥಾನದಲ್ಲಿ ಬರೀತಾ ಹೋಗಿ. ಬನ್ನಿ, ಈಗ ದೊಡ್ಡ ಸಂಖ್ಯೆ 7,510. ಬನ್ನಿ, ಆಯ್ಕೆ 4ರಲ್ಲಿ ಸರಿಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳತ್ತಪ್ಪ ಅಂದ್ರೆ, ಕೆಳಗಿನವುಗಳಲ್ಲಿ ನೋಡ್ರಿ, ಕೆಳಗಿನವುಗಳಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಅಂತ ಅನ್ಕೋಬೇಕು. ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ, ಕೊಟ್ಟಿರ್ತಕ್ಕಂಥ 4 ಸಂಖ್ಯೆಗಳಲ್ಲಿ ಚಿಕ್ಕದು ಯಾವುದನ್ನ ನಾವು ಏನ್ ಮಾಡ್ಬೇಕು, ಕಂಡುಹಿಡಬೇಕು. ಬನ್ನಿ, ಮೊದಲು ಸರಿಯಾಗಿ ಓದ್ತಾ ಹೋಗ್ಬೇಕು. ಅದಕ್ಕಿಂತ ಮೊದಲೇ ಎಷ್ಟು ಸ್ಥಾನಗಳನ್ನ ನೋಡ್ಕೋಬೇಕು. ಮೊದಲು ಇಲ್ಲಿ ನೋಡ್ರಿ 1, 2, 3, 4, 5 ಸ್ಥಾನದವ. ಯಾಕಂದ್ರೆ ಸ್ಥಾನ ಯಾಕೆ ನೋಡ್ಬೇಕು ಅಂದ್ರೆ, ಕೊಟ್ಟಿರೋ ಆಯ್ಕೆಗಳಲ್ಲಿ ಕಡಿಮೆ ಹೆಚ್ಚು ಕಡಿಮೆ ಸ್ಥಾನ ಇದ್ದಾಗ ಸಣ್ಣದು ದೊಡ್ಡದನ್ನು ನಾವು ಅಲ್ಲೇ ಫೈಂಡ್ ಔಟ್ ಮಾಡ್ಬೋದು. ಮತ್ತೆ ಎಲ್ಲವೂ ಸಮ ಇತ್ತಪ್ಪ ಅಂದ್ರೆ ಅವಾಗ ನೋಡ್ಬೇಕಾದ ಸಂಖ್ಯೆಗಳನ್ನ 1, 2, 3, 4, 5 ಅಂದ್ರೆ ಇದು ಕೂಡ ಅದೇ ಸ್ಥಾನದಲ್ಲಿದೆ. 1, 2, 3, 4, 5 ಇದು ಸಹ 5 ಅಂಕಿನೇ ಇದೆ. 1, 2, 3, 4, 5 ಇದು ಕೂಡ 5 ಅಂಕಿನೇ ಇದೆ. 1, 2, 3, 4, 5 ಎಲ್ಲವೂ 5 ಅಂಕಿಗಳಾದ್ದರಿಂದ 10,000 ಸ್ಥಾನದಲ್ಲಿದೆ. ಅದರಲ್ಲಿ ನಾವು ದೊಡ್ಡದು ಯಾವ್ದು ಸಣ್ಣದು ನಮ್ದು ಇದು 33,719. ಇದು 71,000. ನೋಡ್ರಿ, ಇದು 33,000 ಸಣ್ಣದು, 71,000 ದೊಡ್ಡದು. ಹಾಗಾಗಿ ಇದನ್ನ ಬಿಟ್ಟು ಬಿಡ್ರಿ, ಇದು ಸಣ್ಣದಾಯ್ತು ಈ ಆರ್ಡ್ರಲ್ಲಿ. ಮತ್ ಮುಂದೋಗ್ರಿ, ಅವ್ರು ಚಿಕ್ಕದೇ ಕರ 91,000 ಐತೆ. ನೋಡ್ರಿ, ಇದು 33 ಐತೆ. ಇದನ್ನು ಬಿಟ್ಟು ಬಿಡ್ರಿ. 37,000 ಐತೆ. ಇದು 33 ಐತೆ. ಇದನ್ನು ಬಿಟ್ಟು ಬಿಡ್ರಿ. 39,000 ಐತೆ. ಇದು 33,000 ಐತೆ. ಇದನ್ನು ಬಿಟ್ಟು ಬಿಡ್ರಿ. ಉತ್ತರ 33,719. ಆಯ್ಕೆಯಲ್ಲಿ ಇದೆ ನೋಡಂಬ್ರಿ, ಮೊದಲನೇ ಆಯ್ಕೆಯಲ್ಲಿ ಇದೆ ನೋಡಿ 33,719. ಹಾಗಾಗಿ ಆಯ್ಕೆ 1 ಸರಿಯಾಗಿದೆ. ಮತ್ತೆ ಯಾಕೆ ನೋಡ್ಬಾರ್ದು ಅಂದ್ರೆ, ಕೊಟ್ಟಿರುವ ಚಿಕ್ಕ ಸಂಖ್ಯೆ ಸಣ್ಣದೇ ಇದು. ಹಾಗಾಗಿ ಆಯ್ಕೆಯನ್ನು ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ, ಪ್ರಶ್ನೆ ಸಂಖ್ಯೆ 4 ಹೇಳಪ್ಪ ಅಂದ್ರೆ, ಕೆಳಗಿನವುಗಳಲ್ಲಿ ಯಾವುದು 316ರ ಅಪವರ್ತನವಲ್ಲ? ಅಪವರ್ತ ನೋಡಿ, ಪ್ರಶ್ನೆ ನೋಡಿ ಸರಿ. ಅಲ್ಲ ಅಂತ ಕೇಳ್ತಾನೆ ಇಲ್ಲಿ, ಯಾವುದು ಅಪವರ್ತನ ಅಂತ ಕೇಳ್ತಾ ಇಲ್ಲ, ಯಾವ್ದು ಅಲ್ಲ ಅಂತ ಕೇಳ್ತಾನೆ. ಬನ್ನಿ, ಅಂದ್ರೆ ನೀವು ನೆನ್ಪಾಡ್ಕೊ, ಅಪವರ್ತನ ಅಂದ್ರೆ ಮತ್ತೆ ನೆನ್ಪಿಟ್ಕೊಡ್ರಿ. ಅಪವರ್ತನ ಅಂದ್ರೆ
ಕೊಟ್ಟಿರುವ ಸಂಖ್ಯೆಯನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಅಥವಾ ಭಾಗಿಸುವ ಸಂಖ್ಯೆಗಳು. ಅಂದ್ರೆ ಈ ಸಂಖ್ಯೆಯನ್ನ ಯಾವ ಯಾವ ಸಂಖ್ಯೆಗಳು ಭಾಗಿಸುವ ಅವು ಅಪವರ್ತನಗಳು, ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಆಗಲು ಅದು ಅಪವರ್ತನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂದ್ ನೋಡ್ರಿ, ಎಲ್ಲಾ ಸಂಖ್ಯೆಗೆ ಒಂದು ಅತಿ ಚಿಕ್ಕ ಅಪವರ್ತನ ಆಗಿರುತ್ತೆ, ಹಾಗಾಗಿ ಇದು ಅಪವರ್ತನ. ನೆಕ್ಸ್ಟ್ 8 ನೋಡ್ಬೇಕು, 8 ಅದು ಅಪವರ್ತನ ಹೌದು ಇಲ್ಲ ಭಾಗಿಸಿ ನೋಡ್ರಿ. ಪೂರ್ಣವಾಗಿ ಭಾಗ ಆದ್ರೆ ಅದು ಅಪವರ್ತನ, ಆಗಿಲ್ಲ ಅಂದ್ರೆ ಅಪವರ್ತನ ಅಲ್ಲ. ಬನ್ನಿ 8 ನೋಡ್ರಿ, 8 3 24 ನೋಡ್ರಿ, 8 4 32 ಆಗತ್ತೆ, ನೋಡೋದಾಗತ್ತೆ. 8 3 ಏನ್ ಮಾಡಮ್ರಿ 24 ಭಾಗಸಂಬರಿ. 1ರಲ್ಲಿ 4 ಅಲ್ಲ, 11ರಲ್ಲಿ 4 ಹೋದ್ರೆ ಎಷ್ಟು ಬರುತ್ತೆ ನೋಡ್ರಿ. 10ರಲ್ಲಿ 4 ಹೋದ್ರೆ 6, 11ರಲ್ಲಿ 4 ಹೋದ್ರೆ 7. ನೆಕ್ಸ್ಟ್ 3 3 0. ನೆಕ್ಸ್ಟ್ 6 ಸರಿ 8 9 72 ನೋಡ್ರಿ. ಅದು 6 4 7 ವರ್ಷ ನೋಡಿ, 6 4 7 ವರ್ಷ ಅಂದ್ರೆ ಶೇಷ ಇಲ್ಲಿ 4 ಉಳಿತಿದೆ. ಶೇಷ ಈ ರೀತಿ ಉಳಿದ್ರೆ ಅದು ಅಪವರ್ತನ ಆಗಲ್ಲ. ಸೊ ಇದು ಅಪವರ್ತನ ಅಲ್ಲ, ಅಂದ್ರೆ ಇದೇ ಉತ್ತರ ಆಗತ್ತೆ ನಮಗ. ಇದು ಒಂದು ಎಲ್ಲಾ ಸಂಖ್ಯೆ ಸಾಮಾನ್ಯ ಅಪವರ್ತನ ಆಗ್ಬಿಡುತ್ತೆ. 79 ಅಪವರ್ತನ ಹೌದು. 79 4ನೇ 316 ಬೇಕಾದ್ರೆ ನೋಡ್ರಿ. 79 4ರಿಂದ ಗುಣಿಸ್ರಿ 316 ಬಂದೇ ಬರುತ್ತೆ. 4 9 36, 4 7 28 + 3 31 ನೋಡ್ರಿ 316 ಬರ್ತಂದ್ರೆ 316 ಭಾಗಿಸಿದ್ರು ಹೋಗ್ತೈತಿ. ಸರ್ 158 158 ಎರಡೇ 316 ಆಗುತ್ತೆ. ಅಂದ್ರೆ ಒಂದು ಅಪವರ್ತನ 79 ಅಪವರ್ತನ 158 ಯಾವುದು ಅಲ್ಲ 8 ಅಲ್ಲ. ಸೊ ಹಾಗಾಗಿ ಉತ್ತರ ಆಯ್ಕೆ 2 ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಎಲ್ಲವೂ ಸರಳವಾದಂತಹ ಪ್ರಶ್ನೆಗಳು. ಯಾರ್ಯಾರು ಸರಿಯಾಗಿ ನೀವು ಕಾನ್ಸೆಪ್ಟ್ ಅನ್ನ ತಿಳಿದಿರ್ತೀರೋ ಅವರಿಗೆ ಮಾತ್ರ ಈ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಬರ್ತವೆ. ಬನ್ನಿ, ಕ್ವಶನ್ ಏನಪ್ಪಾ ಅಂದ್ರೆ 12, 24 ಮತ್ತು 30ರ ಲಾಸಾಹ ಅಂತಂದಾಗ ನಾವು LCM ಫೈಂಡ್ ಔಟ್ ಮಾಡ್ಬೇಕ್ರಿ. ಲೀಸ್ಟ್ ಕಾಮನ್ ಮಲ್ಟಿಪಲ್ ನ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ LCM ನೋಡಂಬರಿ, ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. LCM ದೊಡ್ಡ ಮಹಾನ್ ವಿದ್ಯೆ ಏನಲ್ಲ. ದೊಡ್ಡ ಸಂಖ್ಯೆ ಯಾವತ್ತಲ್ಲ ಅದರ ಮಗ್ಗಿಯನ್ನು ಓದಿದಾಗ ಉಳಿದ ಅಂಕಿಗಳ ಮಗ್ಗಿ ಬಂದ್ರೆ ಸಾಕು, ಅದು ಚಿಕ್ಕದಾಗಿರ್ಬೇಕು ಅಷ್ಟೇ. ನೋಡಂಬರಿ, ಈಗ 30, 12, 24 ನಾವೇನ್ ಮಾಡಮ್ರಿ ಲಾಸಾಹವನ್ನ ತೆಗೆದು ಬಿಡೋಣ. ಬರೇ ಬನ್ನಿ. ಸೊ ಲಾಸ ತಗೊಂಬ್ರಿ. ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳಿಂದಾನೇ ತಗೋಬೇಕು. 2 3 5 7 11. ಸೊ ಮೊದಲು 2 ತಗೊಂಡ್ರಿ, ಯಾಕೆ ಎಲ್ಲವೂ ಸಮಸಂಖ್ಯೆ ಅದಾವ. ಸೊ ಸಮಸಂಖ್ಯೆಗಳು 2ರಿಂದ ಯಾವುದೇ ಸಮಸಂಖ್ಯೆ 2ರಿಂದ ಭಾಗ ಆಗುತ್ತೆ. ಬನ್ನಿ, 2 15 30, 2 6 12, 2 12 24. ಮತ್ತೆ ನೋಡ್ರಿ, ಮತ್ತೆ 2ರಿಂದ ಹೋಗುತ್ತಾ 15 ಹೋಗಲ್ಲ, 6 12 ಹೋಗುತ್ತೆ ನೋಡ್ರಿ. 2ರ ಬಗ್ಗೆ 15 ಹಂಗೆ ಬರ್ಕೊಡ್ರಿ. 2 3 2 6 ಮತ್ತೆ ಇದು ಹೋಗುತ್ತೆ ನೋಡ್ರಿ 2ರಿಂದ. ಸೊ 15 ಹೋಗಲ್ಲ, ಹಂಗೆ ಬರಿಬೇಕು. 3 ಹೋಗಲ್ಲ, ಹಂಗೆ ಬರೀಬೇಕು. 2 3 6 ನೋಡ್ರಿ. ಈಗ 2ರಿಂದ ಆಗವೆಲ್ಲ ಮುಗಿದು. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ತಗೊಳ್ಳಿ 3ರಿಂದ ಹೋಗುತ್ತಾ ಚೆಕ್ ಮಾಡ್ರಿ. 3 5 15, 3 1 3 1 3 ಮುಗಿತು ನೋಡ್ರಿ. ಯಾಕ 5 ಮತ್ತೆ 3 ಆಗಿಲ್ಲ. ನೆಕ್ಸ್ಟ್ ಅವಿಭಾಜ್ಯ ತಗೊಳ್ರಿ 5 5 1 ಒಂದಕ್ಕೊಂದು ಇಲ್ಲಿ 5 1 ಅಂತ ಹೇಳೋದಂತಿಲ್ಲ, 1ಕ್ಕೆ 1 ಅಂತ ಹೇಳ್ಬೇಕು. ಇವೆಲ್ಲಾ ಸಂಖ್ಯೆಗಳು ಈ ರೀತಿ ಒಂದು ಬಂದಾಗ ಇಲ್ಲೆಲ್ಲವೂ ಪೂರ್ಣವಾಗಿ ಭಾಗ ಆಗಿದೆ ಅಂತ ಅನ್ಕೊಂಡು ಇಲ್ಲಿ ಬಂದಿರ್ತಕ್ಕಂಥ ಅಪವರ್ತನಗಳನ್ನ ನಾವೇನ್ ಮಾಡಬೇಕು, ಗುಣಿಸಬೇಕು. ಸೊ ಗುಣಿಸ್ರಿ. ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಸರಿಯಾಗಿ ಗುಣಿಸ್ರಿ ನೋಡ್ರಿ. 2 4 4 2 8 8 3 24 24 ಇಲ್ಲಿ 120 ನೋಡ್ರಿ. therefore LCM is 120 ಅಂದ್ರೆ 120 ಸರಿಯಾದ ಉತ್ತರ ಆಗುತ್ತೆ ನೋಡಿ. ಆಯ್ಕೆ ಇಲ್ಲದೆ ಬನ್ನಿ, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 6 ಇದೆ ನೋಡ್ರಿ. ಏನ್ ಇವತ್ತಿನ ಪ್ರಶ್ನೆ ಅಂದ್ರೆ 6ನೇ ಪ್ರಶ್ನೆ. 178 × 34 = 6052 ಅಂತ ಹೇಳಿದ್ರೆ, ಆದರೆ ಇದು ಲೆಕ್ಕ ಅಲ್ಲ, ಅದೊಂದು ಉದಾಹರಣೆ. ಈ ರೀತಿ ಒಂದು ಲೆಕ್ಕ ಅಲ್ಲ. ಆದ್ರೆ 17.8 × 3.4ಕ್ಕೆ ಉತ್ತರ ಏನಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ನೇರವಾಗಿ ಗುಣಾಕಾರ ಲೆಕ್ಕ ಇದು. ಆದ್ರೆ ನಾವು ಗುಣಾಕಾರ ಮಾಡದೇನೆ ಉತ್ತರವನ್ನ ಕಂಡುಹಿಡಿಯಲಿ. ಹೆಂಗ ಬರ್ರಿ, ಇಲ್ಲಿ ನೋಡದ, ಇಲ್ಲಿ 178 × 34 ಲೆಕ್ಕ ಮಾಡಿ ಇಟ್ಬಿಟ್ಟಾರ 6052. ಅವೇನಾರ 17.8 × 3 ಕ್ವಶನ್ ಮಾರ್ಕ್ ಕೇಳ್ತಿದಾರೆ. ಇಲ್ಲಿ ನಾವು ಸರಿಯಾಗಿ ಗಮನ ಕೊಟ್ಬಿಟ್ರೆ ಏನಪ್ಪಾ ಅಂದ್ರೆ ನೋಡ್ರಿ, ಸ್ವಲ್ಪ ನೋಡ್ರಿ, ಇಲ್ಲಿ ಬಿಂದು ಇಲ್ಲ ಅಂತ ಅನ್ಕೊಂಡ್ರಿ.
ಇಲ್ಲೂ ಬಿಂದು ಇಲ್ಲ ಅಂತ ಅನ್ಕೊಂಡ್ರಿ. ಇದು 178, ಇದು 178 ಬಿಂದು ಇಲ್ಲ ಅಂತ ಅನ್ಕೊಂಡ್ರಿ. ಇದು 34, ಇದು ಬಿಂದು ಇಲ್ಲ ಅಂತ ಅನ್ಕೊಂಡ್ರೆ 34. ಸೊ ಇವೆರಡನ್ನ ಗುಣಿಸಿದಾಗ ಇಲ್ಲಿ ಏನು ಬಂದಿದೆಲ್ಲ ಇದು ಗುಣಿಸಿದ್ರು ಸಹ ನಮಗ ಅದೇ 6052 ಬರ್ತ್ರಿ. ಆದ್ರೆ ಇಲ್ಲಿ ಬಿಂದಿದೆ, ಬಿಂದನ್ನಷ್ಟೇ ನಾವು ಇಡಬೇಕು ಅಷ್ಟೇ. ಏನ್ ನೋಡ್ಬೇಕು, ಇಲ್ಲಿ ಒಂದ್ ಅಂಕೆ ಆದ ನಂತರ ಬಿಂದಿದೆ. ನಾವು ದಶಮಾಂಶದಲ್ಲಿ ನೋಡ್ಬೇಕು. ಇಲ್ಲಿ ಒಂದ್ ಅಂಕೆ ಆದ್ಮೇಲೆ ಇಲ್ಲಿ ಒಂದ್ ಅಂಕೆ. ಬಟ್ ಎಷ್ಟು ದಶಮಾಂಶ ಸಂಖ್ಯೆ ಅದಾವ? 2 ದಶಮಾಂಶ ಸಂಖ್ಯೆ. ಇಲ್ಲಿ ಒಂದು, ಇಲ್ಲಿ ಒಂದು. ಹಾಗಾಗಿ ಉತ್ತರದಲ್ಲಿ 2 ಅಂಕೆಗಳನ್ನ ಬಿಟ್ಟು ದಶಮಾಂಶ ಬಿಂದು ಕೊಟ್ಬಿಡ್ರಿ. ಇದು ಒಂದು, ಇದು ಒಂದು. ಸೊ ಇಲ್ಲಿ ಬಂದ್ ನೋಡ್ರಿ ದಶಮಾಂಶ. ಸೊ ಹಾಗಾಗಿ 60.52 ಯಾವ ಆಯ್ಕೆಯಲ್ಲಿದೆ ಅದು ನಮಗೆ ಸರಿಯಾಗುತ್ತೆ. ನೋಡಂಬರಿ ಎಲ್ಲಿದೆ? ಬನ್ನಿ ನೋಡ್ರಿ, ಆಪ್ಷನ್ 3 ನಮ್ಗೆ ಉತ್ತರ ಇದೆ ನೋಡ್ರಿ. ನಾವೇನಾದ್ರೂ ಲೆಕ್ಕ ಮಾಡಿದ್ವ? ಇಲ್ಲ. ನಾವಿಲ್ಲಿ ಗುಣಿಸಿದ್ರೆ ಸಿಗ್ತದೆ, ಗುಣಿಸಿರೋದೇ ಬರ್ತಾರೆ. ಗುಣಿಸದೇ ಮಾಡತಕ್ಕಂಥ ಲೆಕ್ಕನೇ ಈ ಲೆಕ್ಕದ ವಿಶೇಷ. ಅಲ್ಲಿ ಕೊಟ್ಟಿರ್ತಾರ ಒಂದು ಸಂಬಂಧ, ಆ ಸಂಬಂಧವನ್ನು ಹಿಡ್ಕೊಂಡು ಇನ್ನೊಂದು ಉತ್ತರ ಹಿಡ್ಕೊಂಡ್ರೆ ಸಾಕು. ಇಲ್ರಿ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಗುಣಿಸಿ ನೋಡ್ರಿ. ಸೊ ನಿಮ್ಮ 1 ನಿಮಿಷ ಉಳಿತಾಯ ಸಮಯ ಅಷ್ಟೇ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ 7ನೇ ಪ್ರಶ್ನೆ ಏನ್ ಹೇಳತ್ತಪ್ಪ ಅಂದ್ರೆ ಸಂಕ್ಷೇಪಿಸಿರಿ. ಸಂಕ್ಷೇಪಿಸಿರಿ ನಿಮ್ಗೆ ಗೊತ್ತಿರಬೇಕು, ಸರಳೀಕರಣ. ಇಟ್ ಮೀನ್ಸ್ ಸಿಂಪ್ಲಿಫಿಕೇಶನ್. ನೋಡ್ರಿ ಏನ್ ಹೇಳ್ತಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್. ಏನಿದೆ? 80 ಪ್ಲಸ್ 800 ಇದು ಅಲ್ಪವರ್ಣ ಅಂತ ನೋಡ್ರಿ. ಯಾವಾಗ ಆವರಣಗಳು ಬರುತ್ತೆ ಅವ ನಾವು ಆವರಣದ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸೊ ನಿಮಗೆ ಗೊತ್ತಿರಲಿ, ಬಾಟ್ಮಾಸ್ ರೂಲ್ ಹೇಳ್ತದೆ ಬಿ ಅನ್ನೋದೇ ಬ್ರಾಕೆಟ್ಸ್. ಇದನ್ನು ಫಸ್ಟ್ ಬ್ರಾಕೆಟ್ ಬಂದು ಅದನ್ನು ಬಿಡಿಸ್ಬೇಕಂತ ಹೇಳ್ತದೆ. ತದನಂತರ ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ಹೋಗ್ಬೇಕು. ಸೊ ಬಿ ಅಂದ್ರೆ ಬ್ರಾಕೆಟ್ಸ್, ಇಲ್ಲಿ ಬ್ರಾಕೆಟ್ ಬಂದ್ಬಿಡ್ತದೆ. ಇದು ಅಲ್ಪಾವರಣ ಅಂತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಸ್ಮಾಲ್ ಬ್ರಾಕೆಟ್ ಅಂದ್ವಿ. ಬನ್ನಿ 800 ಡಿವೈಡ್ ಬೈ 8 ಇಂಟು 2. ಫಸ್ಟ್ ನಾವು ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಹಾಗಾಗಿ ಫಸ್ಟ್ ಇದನ್ನ ಬಾಗ್ಸ್ಬಿಡಮ್ರಿ. ಬಾಗ್ಸೋದಕ್ಕಿಂತ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬಿಡಮ್. ಬನ್ನಿ ಇದನ್ನು ಒಂದೇ, ಬಾಕಾರ ಒಂದೇ, 8 ಒಂದೇ, 8 ಒಂದೇ, 2 0 100 ಬಂತು. ಇದರ ಉತ್ತರ 100. ಉತ್ತರ ಏನ್ ಬರ್ತದೆ ಕೆಳಗೆ ಇಟ್ಬಿಡ್ರಿ. ಉಳಿದೆಲ್ಲ ಸೇಮ್. 80ಕ್ಕೆ 80 ಪ್ಲಸ್ ಪ್ಲಸ್ ನಂತರ ಇಂಟು 2ಕ್ಕೆ 2. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ರಿ, ಇಲ್ಲಿ ನಾನು ಕ್ಯಾನ್ಸಲ್ ಮಾಡೀನಿ ಅಷ್ಟೇ. ಸೊ ಬನ್ನಿ, ಅಂದ್ರೆ ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಈಗ ಡಿಮಾಸ್ ರೂಲ್ ಏನ್ ಹೇಳ್ತಪ್ಪ ಅಂದ್ರೆ ಮಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತ ಹೇಳಿದ್ರು. ಫಸ್ಟ್ ಡಿವಿಷನ್ ಮಾಡು, ಆಮೇಲೆ ಮಲ್ಟಿಪ್ಲೈ. ಇಲ್ಲಿ ಡಿವಿಷನ್ ಯಾವುದೇ ರೀತಿ ಇಲ್ಲ. 100 into 2 ಅಂದ್ರೆ 100 200 ಆಗುತ್ತೆ. ಸೊ 80 ಪ್ಲಸ್ ಆಗುತ್ತೆ. ಸೊ 200 ಪ್ಲಸ್ 80, ಸೊ 280 ಆಗುತ್ತೆ. ಬಹಳ ಸಿಂಪಲ್ ಉತ್ತರ. ಆಯ್ಕೆಯಲ್ಲಿ ನೋಡಿ ಇಲ್ಲಿದೆ ಆಯ್ಕೆ ಸಿ. ಸೊ ಇಲ್ಲಿ ಇಷ್ಟೊತ್ತು ನಮ್ಗೆ 1 2 3 4 ನೋಡಿದ್ವಿ. ABCD ಬಾದ ಕನ್ಫ್ಯೂಸ್ ಆಗ್ಬಿಡ್ರಿ. ಸೊ ಆಯ್ಕೆ ಸಿ ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8 ಏನ್ ಹೇಳ್ತಾರೆ ನೋಡ್ರಿ. ಕ್ವಶನ್ ಏನೋ ದೊಡ್ಡದು ಬಂದಂತೇಳಿ ನೀವು ಹಿಂಜರಿಬೇಡ್ರಿ, ಸರಿಯಾಗಿ ಗಮನ ಕೊಡ್ರಿ. ನೋಡಿ, ಒಂದು ಡ್ರಮ್. ಡ್ರಮ್ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಸೊ ಡ್ರಮ್ ಅಂತ ಕರೀತಾರೆ. 3ನೇ 2 ಭಾಗ ನೀರು ತುಂಬಿದೆ. ನೋಡಂಬ್ರಿ ಚಿತ್ರ. ಇದೊಂದು ಭಾಗ, 1 2 3 ಭಾಗ ಮಾಡಿದ್ರೆ ಇದು ಛೇದ ಅಂದ್ರೆ 3 ಪಾರ್ಟ್ಸ್. ಎಷ್ಟು ಭಾಗ? 2 ಭಾಗ ನೀರು ತುಂಬಿದೆ. ತುಂಬಿಸ್ಬಿಡಂಬ್ರಿ. ನಾವು ನೀರು ಹಾಕ್ಬಿಡಂಬ್ರಿ. ನೀರು ಸ್ವಲ್ಪ ನೀರು ಕಲರ್ ಹಾಕಿ ಚಂದ ಕಾಣತ್ತಲ್ಲ. ಬರೀ ಹಿಂಗ್ 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 ನೀರ್ ಹಾಕ್ಬಿಡಂಬ್ರಿ. ಎಸ್, ನೋಡ್ರಿ ಅದ್ರ ತರನೇ ಬರಂಬ್ರಿ. 3ನೇ 2 ಭಾಗ ನೀರು ತುಂಬಿದೆ, ತುಂಬಿಸ್ಬಿಟ್ಟಿವಿ. ಅದು ಪೂರ್ತಿ ತುಂಬಲು ಇನ್ನು 50 ಲೀಟರ್ ನೀರು ಬೇಕಾಗುತ್ತದೆ. ಪೂರ್ತಿ ಅಂದ್ರೆ ಏನು? ಇದಿಷ್ಟೇನ್ ಕಾಲಕ್ಕೆ ಇದಕ್ಕೆ ಹಾಕಕ್ ನಮ್ಗೆ ಎಷ್ಟು ಬೇಕಂತ ಇನ್ನು 50 ಲೀಟರ್ಸ್ ವಾಟರ್ ಬೇಕಾಗ್ತದೆ. ಹಾಗಾದ್ರೆ ಈ ಡ್ರಮ್ಮಿನ ಸಾಮರ್ಥ್ಯ, ಇಟ್ ಮೀನ್ಸ್ ಈ ಡ್ರಮ್ ಎಷ್ಟು ಹಿಡಿತೈತೆ, ಇಡೀ ಟೋಟಲ್ ಡ್ರಮ್, ಇಡೀ ಡ್ರಮ್ ಏನ್ ಹೇಳುತ್ತೆ ಎಷ್ಟು ನೀರು ಹಿಡಿಬಹುದು ಅಂತ ಕೇಳ್ತಿದಾರೆ. ಸೊ ಬಹಳ ಸಿಂಪಲ್, ನೀವೇನು ಕಷ್ಟಪಡಂತದ್ದು ಏನಿಲ್ಲ. ಕೈಲಿ ಬಹಳ ಸಿಂಪಲ್ ನೋಡ್ರಿ. ಒಟ್ಟು ಇದಿಷ್ಟು ಎಷ್ಟು ಇರ್ತದೆ ನೋಡ್ರಿ. ನಾನಿನ್ನ ನಿಮ್ಗ ಒಟ್ಟ ಭಿನ್ನರಾಶಿ, ಫ್ರಾಕ್ಷನ್ ಅನ್ನೋದು ಬಿಟ್ಟು ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಐತೆ 3 ಪಾರ್ಟ್ಸ್ ಮಾಡ್ರೆ. ನಾವು 3 ಪಾರ್ಟ್ಸ್, 1ನೇ ಪಾರ್ಟ್, 2ನೇ ಪಾರ್ಟ್, 3 ಪಾರ್ಟ್ ಮಾಡಿಬಿಟ್ವಿ. 2 ಪಾರ್ಟ್ ಬಿಟ್ಬಿಟ್ಟವ್. ಈಗ ನೋಡ್ರಿ, ಅದು ಪೂರ್ತಿ ತುಂಬಲು ಇನ್ನು 50 ಲೀಟರ್ ಬೇಕು. ಎಷ್ಟು ಪಾರ್ಟ್ ತುಂಬಕ್ಕೆ ನಮ್ಗ? 1 ಪಾರ್ಟ್ ತುಂಬ ಅಷ್ಟೇ. 1 ಪಾರ್ಟ್ ತುಂಬಕ್ಕೆ ಎಷ್ಟು ಬೇಕು? 50 ಲೀಟರ್. 50 ಲೀಟರ್ ವಾಟರ್ ಬೇಕು. ಎಷ್ಟು ಲೀಟರ್ ಬೇಕು? 50 ಲೀಟರ್ ಬೇಕು. ಅಂದ್ರೆ ಒಂದು ತುಂಬಕ್ಕೆ ನಮಗ 50 ಲೀಟರ್ ಬೇಕು. ಬೇಕಾ? ಎಷ್ಟು ತುಂಬಬೇಕು ಅವ್ರು ಹೇಳ. ಹಾಗಾದ್ರೆ ಡ್ರಮ್ ಫುಲ್ಲು, ಇಡೀ ಟೋಟಲ್ ಡ್ರಮ್ ತುಂಬಕ್ಕೆ ಎಷ್ಟು ಬೇಕು? ಡ್ರಮ್ ಎಷ್ಟು ಪಾರ್ಟ್ ಮಾಡಿವಿ? 1 2 3. ಟೋಟಲ್ 3 ತುಂಬಕ್ಕೆ ನೀರು ಎಷ್ಟು ಬೇಕಂತ ಕೇಳಾರ. ಅಂದ್ರೆ ತುಂಬಕ್ಕಲ್ಲ, ಅದ್ರ ಟೋಟಲ್ ಕ್ವಾಂಟಿಟಿ ಏನಂತ ಕೇಳಿದಾರೆ. ಸೊ 3 ಭಾಗ ತುಂಬಕ್ಕಂದ್ರೆ ಎಷ್ಟು ನೋಡ್ರಿ. ಸಿಂಪಲ್ ಯೂನಿಟರಿ ಮೆಥಡ್ ಮಾಡ್ರಿ. 1 ಪಾರ್ಟಿ 3 × 50 ಡಿವೈಡ್ ಬೈ 1.
3×5 15 0 0 150 ಲೀಟರ್ ನೋಡಿ ಬಹಳ ಸಿಂಪಲ್ ಸಿಗ್ತದೆ. ಬನ್ನಿ ಉತ್ತರ ನೋಡಿ ಬರೀಲಿಕ್ಕೆ ಆಯ್ಕೆ ಎ ಸರಿಯಾಗಿದೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಇದನ್ನ ನೀವು ಭಿನ್ನರಾಶಿಯಲ್ಲಿ ಮಾಡಿದ್ರೆ ಬರ್ತದೆ, ಡೆಸಿಮಲ್ ತಗೊಂಡ್ ಮಾಡಿದ್ರೆ ಬರ್ತದೆ. ನಾವು ಪೂರ್ಣ ಸಂಖ್ಯೆ ತಗೊಂಡ್ ಮಾಡಿದ್ವಿ. ಅರ್ಥ ಆಗಿಲ್ಲ ಅಂದ್ರೆ ನೀವು ಕಾಮೆಂಟ್ ನಲ್ಲಿ ತಿಳಿಸ್ರಿ, ನಾನು ಇನ್ನೂ ಸ್ವಲ್ಪ ಮಾಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಈಸಿ ಮೆಥಡ್ ಇದ್ರೆ ತಿಳಿಸ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಬರೀ ಇದು ಬಹಳ ಈಸಿ ಅರ್ಥ ಆಯ್ತು ಅನ್ಕೊಂಡಿದೀನಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ ಪ್ರಶ್ನೆ ಸಂಖ್ಯೆ 9 ಐತೆ ನೋಡ್ರಿ. ಪ್ರಶ್ನೆ ನೋಡಿ ಯಾವಾಗ್ತೂ ನೀವು ಹಿಂಜರಿಬಾರ್ದು. ಸೊ ಹಾಗಾಗಿ ಸರಿಯಾಗಿ ಗಮನ ಕೊಡ್ಬೇಕು. ಏನಿದೆ ಪ್ರಶ್ನೆ ಅಂತಂದ್ರೆ ನೋಡ್ರಿ, ಸೊ 5 + 77/10 + 7/100 + 77/1000 ಇದನ್ನು ಸುಲಭ ರೂಪಕ್ಕೆ ತಂದಾಗ, ಇದನ್ನು ಸುಲಭ ರೂಪಕ್ಕೆ ತರುವುದು ಅಂದ್ರೆ ದಶಮಾಂಶಕ್ಕೆ ತಂದಾಗೆ ಅಂತ ಕೇಳಿದ್ರೆ, ದಶಮಾಂಶ ತಂದಾಗ ಏನ್ ಮಾಡ್ಬೇಕು, ಡೆಸಿಮಲ್ ಫಾರ್ಮ್ ಅಲ್ಲಿ ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ, ಸೊ ನೋಡ್ರಿ ಇದನ್ನ ಫಸ್ಟ್ ದಶಮಾಂಶ ತಂಬ್ರಿ. ಸೊ 5ಕ್ಕೆ 5 ಹಂಗೆ ಬರೀ 77/10 ಕೆಳಗೆ ಎಷ್ಟು ಮೊದಲು ಐತಿ ಮ್ಯಾಲ ಹಂಗೆ ಬರೀ ಬರ್ದ್ವೆ. ಬರೀ ಕೆಳಗೆ ಎಷ್ಟು 1 ಇದೆ, ಹಾಗಾಗಿ 1 ಅಂಕೆ ಅದ ಬಿಂದು ಕೊಟ್ಟು ಅಂದ್ರೆ ಇದು ದಶಮಾಂಶ ಬಂದ್ಬಿಡ್ತು. ಪ್ಲಸ್ 7 ಐತೆ, ಫಸ್ಟ್ 7 ಬರ್ರಿ. ಕೆಳಗೆ ಎಷ್ಟು ನೋಡ್ರಿ 2 0, ಇದರ ಅರ್ಥ 2 ಅಂಕೆ ಅದ ನಂತರ ಬಿಂದು. ಇದು 1 ಅಂಕಿ, ಇಲ್ಲಿ ಏನಿಲ್ಲ, ಇಲ್ಲಿ 1 ಅಂಕಿ ಕೊಟ್ರೆ 1 ಪಾಯಿಂಟ್ ಕೊಟ್ಬಿಡ್ರಿ, ಅಂದ್ರೆ 0.07 ಅಂತ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ಮತ್ತೆ ಪ್ಲಸ್ ಕೊಡ್ರಿ. ಇಲ್ಲಿ ಎಷ್ಟು ಅಂಕೆ ಅದಾವ, 77 ಹೆಂಗೆ ತಂಗೆ ಬರ್ಬಿಡ್ರಿ, 77 ಬರ್ದ್ಬಿಟ್ಟಿವಿ, ಬರ್ದ್ಬಿಡಿ 77. ಇಲ್ಲಿ ಎಷ್ಟು ನೋಡ್ರಿ 3 0, ಇದರ ಅರ್ಥ 3 ಅಂಕೆ ಅದ ನಂತರ 1 2 ಸರ್ 2 ಇದಾವಲ್ಲ, ಇನ್ನೊಂದು 0 ಕೊಡ್ರಿ, ಪಾಯಿಂಟ್ ಕೊಡ್ರಿ. ಆಲ್ರೆಡಿ ತೋರಿಸಿದ್ನಲ್ಲ ಇಲ್ಲ ಅದ್ರಂಗೆ ನೋಡ್ರಿ, ಎಲ್ಲವೂ ದಶಮಾಂಶ ಬರ್ಬಿಟ್ಟು ಈಗ ನೋಡು ಪ್ಲಸ್ ಅದ ಪ್ಲಸ್ ಅದ ಪ್ಲಸ್ ಏನ್ ಮಾಡ್ತೀವಿ, ಎಡಿಷನ್ ಮಾಡ್ಬೇಕಲ್ಲ. ಬರೀ 5ಕ್ಕೆ 5 ಹಂಗೆ ಬರೇನ್ರಿ ಸರ್. ಮುಂದೆ ಏನಿಲ್ಲ, ಇದನ್ನ ಡೆಸಿಮಲ್ ಬರ್ಕೋಬೇಕು. 5.0 ಏನಿದ್ರು 0.0 ಇರ್ತದೆ. ಸೊ ನೆಕ್ಸ್ಟ್ 7.7 ನೋಡ್ರಿ, 7ಗೆ 7, ಪಾಯಿಂಟ್ಗೆ ಪಾಯಿಂಟ್, 7ಗೆ 7 ಅರ್ಥ ಇದೆ ಅಂತ ನೋಡ್ತಾ ಇದೀನಿ. ನೆಕ್ಸ್ಟ್ ಬರ್ರಿ ಪಾಯಿಂಟ್ ಇರ್ತದೆ, ಪಾಯಿಂಟ್ಗೆ ಪಾಯಿಂಟ್, ಪಾಯಿಂಟ್ ಮುಂದೆ 0 7 ಸರ್. ಇಲ್ಲಿ ಏನಿಲ್ಲ 0 ಏನಿಲ್ಲ 0 ಹಾಕ್ರಿ, ಮತ್ತೆ ಪಾಯಿಂಟ್ ಪಾಯಿಂಟ್ ಕೊಡ್ರಿ. ಇಲ್ಲಿ ನೋಡ್ರಿ ಪಾಯಿಂಟ್ ಆದ್ಮೇಲೆ ಮುಂದಕ್ಕೆ ಬಲಗಡೆ 0 7 7 0 7 7 ಸರ್. ಈ ಕಡೆ ಏನಿಲ್ಲ 0 ಕೊಡ್ರಿ, ಮುಗೀತಲ್ಲ. ಏನ್ ಮಾಡ್ರಿ ಕೂಡ್ಸಿ ಪ್ಲಸ್ ಹಾಕ್ರಿ. ಇಲ್ಲಿ ಏನಿಲ್ಲ 7 7 7 14 ಒಂದು ಕ್ಯಾರಿ, 7 1 8 ಬಿಂದುಗೂ ಬಿಂದು 5 7 12. ಸೊ 12.8 4 7. ಬನ್ನಿ ನೋಡೋ ಉತ್ತರ. ನೋಡ್ರಿ ಆಯ್ಕೆ ಬಿ ಇದೆ, ಕಾಣುತ್ತಲ್ಲ ಮಕ್ಕಳೇ, ಆಯ್ಕೆ ಬಿ ಸರಿಯಾದ ಉತ್ತರ. ಬನ್ನಿ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆಗಳು ಬನ್ನಿ. ಈ ವಿಡಿಯೋದ ಕೊನೆಯ ಪ್ರಶ್ನೆ ಇದಾಗಿರುತ್ತದೆ, ಸ್ವಲ್ಪ ಸರಿಯಾಗಿ ಗಮನ ಕೊಟ್ಟು ನೋಡಿ. ಬನ್ನಿ ಇದೆ 16,268ರ ಅಂದಾಜು ಬೆಲೆ. 16,268ರ ಅಂದಾಜು ಬೆಲೆ. ನೀವೇನ್ ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಆಯ್ಕೆಗಳಿವೆ. ನೀವೇನ್ ಮಾಡ್ತಾರೆ, ಈ ಪ್ರಶ್ನೆಗೆ ನೀವೇ ಯಾರ್ಯಾರು ಈ ವಿಡಿಯೋವನ್ನ ಸರಿಯಾಗಿ ನೋಡಿರ್ತಾರಲ್ಲ ಅವರು ಈ ಪ್ರಶ್ನೆಗೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ನಮ್ಮ ಕ್ಲಾಸಿನ ಎಲ್ಲ ಮಾಡಿರ್ತಕ್ಕಂಥ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ, ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬನ್ನಿ ನೆಕ್ಸ್ಟ್ ಏನಿದೆ ನೋಡೋಣ. ಬನ್ನಿ ಇದಕ್ಕೆ ನೀವೇ ಎಲ್ಲರೂ ಸರಿಯಾಗಿ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ, ಬನ್ನಿ ಇದೇ ರೀತಿ ಹೆಚ್ಚಿನ ತರಗತಿಗಳು ನಿಮಗೆ ಬೇಕಪ್ಪ, ನಮ್ಮ ಫ್ರೀ ಆನ್ಲೈನ್ ಕ್ಲಾಸ್ ಕೇಳಬೇಕಂದ್ರೆ ಯೂಟ್ಯೂಬ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ತರಗತಿಗಳು ನಿಮಗೆ ನೇರವಾಗಿ ಸಿಗ್ತವೆ ಮತ್ತು ಫ್ರೀ ಆಗಿ ಸಿಗ್ತವೆ. ಹಾಗೂ ನಮ್ದು ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಚಾಲೆಂಜ್ ಕೋಚಿಂಗ್ ಸಿನ್ನೂರ್ ಅಂತ. ಈ ಪೇಜ್ ಅನ್ನು ಸಹ ನೀವು ಏನ್ ಮಾಡ್ರಿ, ಫಾಲೋ ಮಾಡ್ರಿ. ನಾವು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಆಗಿರ್ಬೋದು, ನಮ್ಮ ಮಕ್ಕಳ ತರಬೇತಿಗಳು ನಿಮ್ಗೆಲ್ಲ ನಿರಂತರವಾಗಿ ಸಿಗ್ತವೆ. ತದನಂತರ ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಫೇಸ್ಬುಕ್ ಅಲ್ಲಿ ಸಹ ನಾವು ಮಾಡ್ತಕ್ಕಂಥ ಕ್ಲಾಸ್ ಅನ್ನ ಹಾಕ್ತಿದ್ವಿ. ವಿದ್ಯಾವಾಹಿನಿ ರೆಸಿಡೆನ್ಸಿ ಸ್ಕೂಲ್ ಅಂತ ಪೇಜ್ ಸರ್ಚ್ ಮಾಡಿ ಇದಕ್ಕೆ ನೀವು ಏನ್ ಮಾಡ್ಕೊಂಡ್ರೆ ಫಾಲೋ ಮಾಡ್ರಿ. ನಮ್ಮ ತರಗತಿಗಳು ನಿಮ್ಗೆಲ್ಲ ಸಿಗ್ತಾ ಹೋಗ್ತವೆ. ಇಷ್ಟು ಹೇಳಿ ನಾವು ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.